ಜನಪ್ರಿಯ ಅನ್ನೋದಕ್ಕಿಂತ ಜನಹಿತದ ಬಡ್ಜೆಟ್ ಇದು. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಒಂದು ಐತಿಹಾಸಿಕ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಕೊಡೋದಿಲ್ಲ, ಅವರು ರಾಜಕಾರಣನೇ ಮಾಡ್ತಾವ್ರೆ, ದ್ವೇಷ ಕಾರ್ತಾ ಇದ್ದಾರೆ. ದೊಡ್ಡ ಅನ್ಯಾಯವನ್ನು ಮಾಡಿದೆ. ಜನಪ್ರಿಯತೆಯನ್ನು ಗಳಿಸುವ ಬಡ್ಜೆಟ್ ಆಗದೆ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಅಲ್ಲ, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಚೊಂಬು. ಅವರು ರಾಜಕಾರಣನೇ ಮಾಡ್ತಾವ್ರೆ. ಇದು ರಾಜಕೀಯದ ಬಜೆಟ್. ನಮ್ಮ ರಾಜ್ಯದ ಮೇಲೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬಿಟ್ರು ಅಂತೇಳಿ ದ್ವೇಷ ಕಾರ್ತಾ ಇದ್ದಾರೆ. ಯಾವುದೇ ಸೆಂಟ್ರಲ್ ಬಜೆಟ್ ಯಾವ ಕಾಲದಲ್ಲೂ ಕರ್ನಾಟಕದ್ದು ಈಗ ಅಥವಾ ಇನ್ಯಾವುದೋ ಬೇರೆ ರಾಜ್ಯದಿರಲಿ ಸ್ಪೆಸಿಫಿಕ್ ಆ ರಾಜ್ಯಕ್ಕೆ ಇಂಥ ಸ್ಕೀಮ್ ಅಂತ ಅನೌನ್ಸ್ಮೆಂಟ್ ಎಂದೂ ಇರಲ್ಲ. ಜನಪ್ರಿಯ ಅನ್ನೋದಕ್ಕಿಂತ ಜನಹಿತದ ಬಡ್ಜೆಟ್ ಇದು. ಕರ್ನಾಟಕ ಸರ್ಕಾರ ಏರಿತಲ್ಲ ತೆರಿಗೆಗಳನ್ನ, ಆ ರೀತಿ ಯಾವುದೇ ತೆರಿಗೆಗಳನ್ನ, ಹೊಸ ತೆರಿಗೆಗಳನ್ನ ಏರದೆ ಜನ ಸಂತೃಪ್ತಿಯಿಂದ ಇರೋ ರೀತಿ ಮಾಡಿದ್ದಾರೆ. ಬಡ್ಜೆಟ್ ಅಂದ್ರೆ ಏನು? ಟ್ಯಾಕ್ಸ್ ಹಾಕ್ತಾರಪ್ಪ, ಬಡ್ಜೆಟ್ ಅಂದ ತಕ್ಷಣ ಟ್ಯಾಕ್ಸ್ ಬೀಳ್ತೈತೆ ಅಂತ ಜನರ ಭಾವನೆ. ಆದ್ರೆ ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಹುಸಿಗೊಳಿಸಿದ್ದಾರೆ. ಕಳೆದ 15ನೇ ಹಣಕಾಸು ಆಯೋಗದಲ್ಲಿದ್ದಂಥ 3.67 ಡಿವ್ಯಾಲ್ಯೂಯೇಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನು 4.17 ಏರಿಕೆ ಮಾಡ್ತಕ್ಕಂಥದ್ರ ಮುಖಾಂತರ ಸುಮಾರು 63,000 ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವ್ಯಾಲ್ಯೂಯೇಷನ್ನ ಒಂದು ಸೆಕ್ಟರ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ತೆಂಗು ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಹಲವಾರು ಘೋಷಣೆಗಳನ್ನೇನು ಮಾಡಿದ್ದಾರೆ. ಕರ್ನಾಟಕದ ವಿಷಯದಲ್ಲಿ ಏನು ಕೆಲವು ಕೊರತೆಗಳಿತ್ತು, ಅದನ್ನ ಈ ಬಜೆಟ್ನಲ್ಲಿ ಆ ಕೊರತೆಗಳನ್ನು ನೀಗಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.